ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಹಿತ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನು ಎಲ್ಲ ಗಲೀಜಾಗಿರೋದೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಒಂದು ಕಡೆಯಿಂದ ಅನ್ಕೊತಾ ಇದ್ದೀರಾ? ಹೌದು ಕಣ್ರಿ, ಇದೊಂದು ನನಗೆ ದೊಡ್ಡದಂದರೆ ದೊಡ್ಡ ಟಾಸ್ಕು. ನೋಡಿ ಎಲ್ಲ ಎಷ್ಟು ಗಲೀಜಾಗೋಗ್ಬಿಟ್ಟಿದೆ. ಇದು ಏನಂದರೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿಸಿದ್ವಿ. ಮೇಲಿನ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಏನೇನು ಎತ್ತೆತ್ತ ಎಷ್ಟೆಷ್ಟಾಯಿತು ಅಂತ ಈ ವಿಡಿಯೋದಲ್ಲಿ ಖಂಡಿತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಕಣ್ರಿ. ಫಸ್ಟ್ ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ಸೇ ನನಗೆ ಜಾಸ್ತಿ. ನಾನು ಐಟಮ್ಸ್ ತಂದಿರೋದು ಅದೆಲ್ಲ ಏನು ಹೇಳಿಲ್ಲ, ಏನು ಎಷ್ಟು ಅಂತ. ನಾವು ಮೇಲೆ ಮನೆ ಇದು ಕಮೋಡ್ ಅಂತ ಬಾತ್ರೂಮ್ ಕೆಳಗಡೆ ಕುತ್ಕೊಳೋದಿತ್ತು, ಅದು ಒಡೆದ್ಬಿಟ್ಟು ನಾವು ಕಮೋಡ್ ಒಂದು ಮಾಡಿಸಿದ್ವಿ. ಮತ್ತು ಹೊಸ್ದಾಗಿ ಒಂದು ವಾಷಿಂಗ್ ಮಿಷಿನ್ ಎಲ್ಲ ತರಿಸಿದ್ವಿ. ಗ್ಯಾಸ್ ಗೀಝರ್ ಕಲೆಕ್ಷನ್ನು, ಫ್ಯಾನ್ ಕಲೆಕ್ಷನ್ನು, ಎಕ್ಸಿಸ್ಟ್ ಫ್ಯಾನು ಇದೆಲ್ಲ ಹಾಕ್ಸಿದ್ವಿ. ಇದಕ್ಕೆಲ್ಲ ಎಷ್ಟಾಯಿತು ಅಮೌಂಟು ಏನು ಎತ್ತ ಅಂತ ಹೇಳ್ತೀನಿ. ಯಾಕಂದರೆ ಯಾರಾದರೂ ಮನೆ ರಿಪೇರಿ ಚಿಕ್ಕ ಪುಟ್ಟ ಇದ್ದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಕಂಡು ಇನ್ನೇನಿಲ್ಲ. ಮನೆಯೆಲ್ಲ ಫುಲ್ ಗಲೀಜಾಗೋಗ್ಬಿಟ್ಟಿತ್ತು. ಕೆಲಸದವರೆಲ್ಲ ಬಂದು ಇದಾಗಿಬಿಟ್ಟೋದ್ರಲ್ಲ, ಅದಕ್ಕೆ ಫುಲ್ ಗಲೀಜಾಗೋಗ್ಬಿಟ್ಟಿತ್ತು. ಎಲ್ಲ ಕಡೆ ಒಂದು ಕಡೆ ಲೈಟ್ಗಳು ಆನ್ ಮಾಡಿಕೊಂಡು ತೋರಿಸ್ಕೊಬರ್ತಾಯಿದ್ದೀನಿ ಕಂಡ್ರಿ. ಮೇಲೆ ಏನೋ ಎಲ್ಲ ಬಲ್ಪ್ಗಳೆಲ್ಲ ಒಂದೆರಡೇನೋ ಬಲ್ಪ್ ಮಿಕ್ತು. ಮೇಲೆ ಎಕ್ಸಿಸ್ಟ್ ಫ್ಯಾನ್ ಎಲ್ಲ ಹೊಸ್ದಾಗಿ ಹಾಕಿರೋದೇ ಕಣ್ರಿ. ಇವಾಗೆಲ್ಲ ರೇಟುಗಳು ಜಾಸ್ತಿ. ಇವಾಗ ಸ್ವಲ್ಪ GST ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ರೇಟುಗಳು ಕಮ್ಮಿನೇ ಇರ್ಬೋದು. ನಾವು GST ಕಮ್ಮಿ ಆಗೋಕ್ಕಿಂತ ಮುಂಚೆ ತೊಗೊಂಡಿದ್ದು ಎಲ್ಲ ಸ್ವಲ್ಪ ರೇಟುಗಳು ಜಾಸ್ತಿನೇ ಇತ್ತು. ಇವಾಗ ಏನಾದರೂ ಕೆಲಸ ಚಿಲ್ಲರೆ ಚಿಕ್ಕ ಪುಟ್ಟ ಕೆಲಸ ಚಿಲ್ಲರೆ ಕೆಲಸ ಇಟ್ಕೋಬೇಕಂದ್ರೆ ಮನೆಯಲ್ಲಿ, ಇವಾಗ ಗಾರೆ ಕೆಲಸವರು ಅದು ಇದು ಕೆಲಸಕ್ಕೆ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಆಗೋಗ್ಬಿಡುತ್ತೆ. ಇಲ್ಲಿ ಫಸ್ಟ್ ಬಾಯ್ಲರ್ ಇತ್ತು ಒಳಗಡೆ, ಅದೆಲ್ಲ ಹೊಡೆದು ಈಚೆ ಇಟ್ಬಿಟ್ವಿ ಕಣ್ರಿ. ಅದು ಅವಸರ ಇರಲಿಲ್ಲ ನಮಗೆ. ಅದೆಲ್ಲ ಬೂದಿ ಎಲ್ಲ ಬಿದ್ದಿದೆ, ಅದಕ್ಕೆ ಒಂದು ಕಡೆಯಿಂದ ಕ್ಲೀನ್ ಬರ್ತಾಯಿದ್ದೀನಿ ಕಣ್ರಿ. ಇನ್ನು ಕಮೋಡು ಎಲ್ಲ ಹೊಸ್ದಾಗಿ ತಂದಿದ್ದು. ಫ್ರಿಜ್ ಅಂತೀನಿ, ಸಾರಿ ಕಣ್ರಿ, ವಾಷಿಂಗ್ ಮಿಷಿನ್ ಎಲ್ಲ ಏನು ಆಟೋಮೆಟಿಕ್ ಹೇಳಿದ್ರೆ ಏನು 35-40 ಸಾವಿರ ಹೇಳಿದ್ರು. ಅಷ್ಟಿಲ್ಲ ಇವಾಗ ನಮ್ಮ ಹತ್ರ ಬಜೆಟ್ ಅಂತ ಹೇಳ್ಬಿಟ್ಟು ಇದು ಒಂದು ವಾಷಿಂಗ್ ಮಿಷಿನ್ ಒಂದು ತಗೊಂಡ್ರಿ ಬಂದರೆ. ಆಟೋಮೆಟಿಕ್ ಅಲ್ಲ, ಸೆಮಿ ಆಟೋಮೆಟಿಕ್ಕು. ಇದು ಬಂದು 11 ಸಾವಿರ ಚಿಲ್ಲರೆ ಹೇಳಿದ್ರು. ನಾವು 10,500 ಸಾವಿರ ಕೊಟ್ವಿ ಕಣ್ರಿ ಅದು ವಾಷಿಂಗ್ ಮಿಷಿನ್ಗೆ. ನಮ್ಮ ಅಜ್ಜಿಗೊಬ್ರಿಗೆ ಅದು ಯೂಸಿಂಗು. ನಮ್ಮದು ಮನೇಲಿ ಇದೆ ದೊಡ್ಡದು. ಇನ್ನು ಈ ಕಡೆ ಗ್ಯಾಸ್ ಗೀಝರ್ಗೆಲ್ಲ ಕಲೆಕ್ಷನ್ ಕೊಡಿಸಿದ್ವಿ ಮೇಲೆ ಒಂದು. ಇನ್ನು ಕೆಳಗಡೆ ಕುತ್ಕೊಳೋದು ಬಾತ್ರೂಮ್ ಇದೆ, ಅದೆಲ್ಲ ಹೊಡೆದ್ಬಿಟ್ಟು ಇನ್ನು ಮಾಮೂಲಿ ಕಮೋಡು ಒಂದು 5,500 ಸಾವಿರ ಆಯಿತು ಕಣ್ರಿ ಕಮೋಡು ಒಂದೇ. ಇನ್ನು ಎಲ್ಲ ಕೆಲಸ ಎಕ್ಸಿಸ್ಟ್ ಫ್ಯಾನು ಎಲ್ಲ ಸೇರಿ ಟೋಟಲ್ ಅವರು ಕೆಲಸ ಮಾಡಿದ್ರಲ್ಲ ಅವ್ರದ್ದೆಲ್ಲ ಸೇರಿ ಅಮೌಂಟು ಎಷ್ಟಾಗಿದೆ ಅಂತ ಹೇಳ್ತೀನಿ ನೋಡಿರಿ. 25,000 ಸಾವಿರ ಆಯಿತು ಕಣ್ರಿ ಕರೆಕ್ಟಾಗಿ. ಎಲ್ಲ ಲೈಟ್ಗಳು, ಫ್ಯಾನು, ಎಕ್ಸಿಸ್ಟ್ ಫ್ಯಾನು, ಬಾತ್ರೂಮ್ ಫಿಟ್ಟಿಂಗ್ ಅವ್ರದ್ದು, ಮತ್ತು ವಾಷಿಂಗ್ ಮಿಷಿನು ಎಲ್ಲ ಸೇರಿ ಟೋಟಲ್ 25,000 ಸಾವಿರ ಆಯಿತು ಕಣ್ರಿ. ಒಂದು 2 ದಿನ ಕೆಲಸ ಅಷ್ಟೇ. ಅವ್ರ ಕೂಲಿ ಅವರು ಅಷ್ಟೇ ಕಣ್ರಿ, 2 ದಿವಸಕ್ಕೆ 4,000 ರೂಪಾಯಿ ಕೇಳಿದ್ರು. ನಾವು 3,800 ರೂಪಾಯಿ ಕೊಟ್ವಿ. ಇನ್ನು ಊಟ ಎಲ್ಲ ನಮ್ಮದು. ಎಲ್ಲ ಸೇರಿದ್ರೆ 4,000 ಆಗುತ್ತಲ್ವ ಕಣ್ರಿ. 4,000 ಆಯಿತು. ಬೆಳಗ್ಗೆ ಮಧ್ಯಾಹ್ನ ಊಟ ಎಲ್ಲ ನಮ್ಮದೇ ಇರುತ್ತೆ. ಅವ್ರ ಕೆಲಸನೇ ಬೆಟ್ರು ಅನಿಸುತ್ತೆ ಒಂದೊಂದು ಸರಿ. ಆ ಒಂದು ಚಿಕ್ಕ ಪುಟ್ಟ ಕೆಲಸ ಸುಮ್ಮನೆ ಹಂಗೆ ಮುಟ್ಟಿದ್ರು ಒಂದು 500 ರೂಪಾಯಿ ಕೊಡಲೇಬೇಕು. ಇವಾಗ 200-300 ರೂಪಾಯಿ ಕೊಟ್ಟರೆ ಮುಖ ಎಲ್ಲ ಒಂಥರ ಮಾಡ್ಕೊತಾರೆ. ಇನ್ನೆಲ್ಲ ಮನೆಯೆಲ್ಲ ಅವರೆಲ್ಲ ರೆಡಿ ಮಾಡಿದ್ರಲ್ಲ, ಇನ್ನೆಲ್ಲ ಮನೆಯೆಲ್ಲ ಗೊಬ್ಬೆದೋಗಿತ್ತು ಕ್ಲೀನಾಗಿ. ಇದೊಂದು ದೊಡ್ಡ ಟಾಸ್ಕ್ ನನಗೆ. ಅಷ್ಟೊತ್ತೆಲ್ಲ ಬಂದು ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಕಸ ತಳ್ಳಿಬಿಟ್ಟು ಎಲ್ಲ ಚೇರ್ಗಳೆಲ್ಲ ಹತ್ತಿ ಇಳ್ದಿದ್ದಾರಲ್ಲ, ಚೇರೆಲ್ಲ ತೊಳ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಇನ್ನೆಲ್ಲ ಆವತ್ತು ಸಿಮೆಂಟ್ ಹಾಕಿದ್ರು ಯಾವ ಕಡೆ ಎಲ್ಲ, ಅದಕ್ಕೆ ಜಾಸ್ತಿ ನೀರು ಹಾಕೋಕೆ ಹೋಗಲಿಲ್ಲ. ಮತ್ತು ಇನ್ನು ಸಿಮೆಂಟ್ ಎಲ್ಲಾದರೂ ಹೊರಟೋಗುತ್ತೆ, ಇನ್ನು ನಮ್ಮ ಯಜಮಾನ್ರು ಬೈತಾರೆ ಯಾಕೆ ಅಂತೇಳ್ಬಿಟ್ಟು ಇದಿತ್ತು. ಓಲುಗಳು ಸಿಕ್ಕಾಪಟ್ಟೆ ಓಲುಗಳು ಇಕ್ಬಿಡ್ತಾರೆ ಕಣ್ರಿ ಮನೇಲಿ. ಓಲಿಕ್ಕಿ ಪ್ಲಾಸ್ಟಿಂಗ್ ಮಾಡಿ ಗುಬ್ಬೆದೋಗ್ಬಿಡುತ್ತೆ ಕಣ್ರಿ. ಏನೇ ಆಗಲಿ ಒಂದು ಚಿಲ್ಲರೆ ಕೆಲಸ ಹಿಡಿದ್ರೆ ಅವ್ರಿಗೆ ಹೆಂಗೆ ಬಂದರೆ ಹಂಗೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ನನಗೆ ಆ ಗೋಡೆಗಳು ಏನಾದರೂ ಹೊಡೆದಾಕಿದ್ರೆ ನಂಗೆ ದೇವರಾಣೆ ಹೊಟ್ಟೆ ಉರಿ ಬಿಡುತ್ತೆ. ಇನ್ನೇನು ಮಾಡೋದು? ಅವ್ರು ಇಲ್ಲಾಂದ್ರೆ ಅಲ್ಲೇ ಇದ್ದರೆ ಓಲುಗಳು ಇಕ್ಬಿಡ್ತಾರೆ. ಮತ್ತು ಅದಕ್ಕೆ ಪ್ಲಾಸ್ಟಿಂಗು, ಪೇಂಟಿಂಗು ಎಲ್ಲ ಒಂಥರ ಗಲೀಜಾಗಿ ಕಾಣಿಸುತ್ತೆ. ನನಗೆ ಆ ಥರ ಇಡ್ಸೋದೇ ಇಲ್ಲ ನಾನು. ಮುಂದಕ್ಕೆ ಏನು OCD ಏನೋ ಅಂತಾರಲ್ಲ, ಆ ಥರ ನಂಗೆ ಎಲ್ಲಿದ್ದಿದ್ದು ಅಲ್ಲಿರಬೇಕು, ನೀಟಾಗಿರಬೇಕು. ನಾನು ಎಲ್ಲಿಕ್ಕಿರೋ ಅಲ್ಲೇ ವಸ್ತುಗಳಿರಬೇಕು. ಶಿಫ್ಟ್ ಮಾಡಿದ್ರೆ ಮತ್ತೆ ಅದು ಎಲ್ಲಿಕ್ಕೋದಂಕ ನನ್ನ ಮನಃಶಾಂತಿನೇ ಇರಲ್ಲ. ಆ ಥರ ನನ್ನ ಪ್ರಾಬ್ಲಮ್ಮು. ನನಗೆ ನನಗೆ ನಿಜ ಎಷ್ಟು ಕೋಪ ಬಂದುಬಿಡುತ್ತೋ ಇವ್ರು ಮಾಡೋ ಕೆಲಸಗಳಿಗೆ. ಏನಪ್ಪ ಕೊಡೋ ಕಾಸು ತಗೊತಾರೆ, ನೀಟಾಗಿ ಕೆಲಸಗಳು ಮಾಡಲ್ಲ ಅಂತೇಳ್ಬಿಟ್ಟು ಅದು ಬೇಜಾರು. ಇನ್ನೇನು ಮಾಡೋದು? ಇನ್ನು ಕೆಲಸದವ್ರು ಸಿಗೋಲ್ಲ ಕಣ್ರಿ. ಚಿಲ್ಲರೆ ಕೆಲಸ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಕೆಲಸದವ್ರು ಸಿಗೋದೇ ಇಲ್ಲ. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಇನ್ನು ಆ ಕಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಈ ಕಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಬಚ್ಚಲ ಮನೆ ಅದೆಲ್ಲ. ಇನ್ನು ಮನೆ ಒರೆಸ್ಕೊಂಡು ಹೋಗೋದು ಕಣ್ರಿ.
ಕೆಲಸದವ್ರು ಸಿಗಲ್ಲ ಕಣ್ರಿ, ಸಿಕ್ಕಾಪಟ್ಟೆ. ಅವರು ಒಂದು ಹತ್ರ ಕಂಪ್ಲೀಟಾಗಿ ವಾರ ಫುಲ್ಲು ಒಪ್ಪಂದ ಇರುತ್ತಲ್ಲ, ಇನ್ನು 2-3 ದಿವ್ಸಕ್ಕೆ ಯಾರು ಬರ್ತಾರೆ, ಯಾರೂ ಬರೋಲ್ಲ. ಇನ್ನೇನು ಮಾಡೋದು, ಹೆಂಗೋ ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಬಿಡೋದು ಅಷ್ಟೇ. ಬೇಜಾರಾಗುತ್ತೆ ಕಣ್ರಿ. ಕೊಡೋ ಕಾಸು ಕೊಡ್ತೀವಿ, ಏನೋ ಒಂಥರ ಗಲೀಜಾಗಿ ಮಾಡೋಗ್ತಾರೆ ಒಬ್ಬೊಬ್ಬರು. ನನಗಂತೂ ಇಷ್ಟನೇ ಆಗಲ್ಲ ಬಿಡ್ರಿ. ನಾನು ಮಕ್ಕಳ ಮುಂದೆನೇ ಹೇಳ್ಬಿಡ್ತೀನಿ, ಮತ್ತೆ ಅವ್ರು ಬೇಜಾರು ಮಾಡ್ಕೊತಾರೆ ಅನ್ನೋದು ಒಂಥರ. ಏನು ಮಾಡೋಕ್ಕಾಗಲ್ಲ, ಈ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಹಿಂಗೆ. ಮೇಲೆ ಎಲ್ಲ ಕ್ಲೀನಾಗೆಲ್ಲ ಒರೆಸ್ಕೊಂಡು, ಸ್ವಲ್ಪ ಎಲ್ಲ ಸ್ಟೌವೆಲ್ಲ ಇಕ್ತೀವಲ್ಲ ಅದೆಲ್ಲ ನೀಟಾಗಿ ಒರೆಸ್ಕೊಬಿಟ್ಟಿದ್ದೀನಿ ಕಣ್ರಿ. ಅದೆಲ್ಲ ಒರೆಸ್ಕೊಂಡು ಫಸ್ಟ್ ಅಡುಗೆ ಮನೆ ಒರೆಸ್ಕೊಬಿಟ್ಟೆ. ಈ ಕಡೆ ಒಂದು ಕಡೆಯಿಂದ ಕ್ಲೀನ್ ಬರ್ತಾಯಿದ್ದೀನಿ. ಹೆಂಗಿತ್ತು ಮನೆ ಬಂದಾಗ ಅವೆಲ್ಲ, ಅದು ವಾಷಿಂಗ್ ಮಿಷಿನ್ದೆಲ್ಲ ಇತ್ತಲ್ಲ ರಟ್ಟು, ಅದೆಲ್ಲ ಮೇಲೆ ಹಾಕ್ಬಿಟ್ಟು ಮೇಲೆ ಗಲೀಜು ಏನೇನಿತ್ತು ಎಲ್ಲ ಈಚೆ ಬಿಸಾಕ್ಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಕಸ ಹೊಡ್ಕೊಂಡು ಹೊರಟೋಗ್ಬಿಟ್ಟೆ ಕಣ್ರಿ. ಆ ಬೂದಿ ಎಲ್ಲ ಬಿದ್ದಿತ್ತಲ್ಲ, ಬಾಯ್ಲರ್ ಹೊಡೆದಾಕಿದ್ವಲ್ಲ, ಅದೇನು ಯೂಸ್ ಮಾಡ್ತಾ ಇರಲಿಲ್ಲ ಯಾರೂ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಈಚೆಗೆ ಬಿಟ್ವಿ. ನಾವು ಬಾಯ್ಲರ್ ತೊಗೊಳೋವಾಗ ಕರೆಕ್ಟಾಗಿ 6,500 ಕೊಟ್ವಿ ಕಣ್ರಿ. ಇವಾಗ ಗುಜ್ರಿ ಅವರು 400 ರೂಪಾಯಿ ಕೇಳ್ತಾ ಇದ್ದಾರೆ ಅದು ಗ್ಯಾಸ್ದು. ಟೌನಲ್ಲಿ ಹೋಗಿ ಕೇಳ್ಕೊಬಂದರೆ ಅವರು 900 ರೂಪಾಯಿ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಟೌನ್ಗೆ ಯಾರು ಹೊತ್ಕೊಂಡು ಹೋಗೋರು ಅಂತೇಳ್ಬಿಟ್ಟು ಮನೆ ಹತ್ರ ಇರೋರನ್ನೇ ಕರೆಸಿ ನೋಡಿ ಎಷ್ಟು ಆಗುತ್ತೆ ಅಂತ ಕೇಳಿದ್ದಕ್ಕೆ ಅವ್ರು ಎಷ್ಟು ಹೇಳ್ತಾರೆ, 400 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಲಾಭ ಇರುತ್ತೆ ಕಣ್ರಿ ಗುಜ್ರಿ ಅವ್ರಿಗೆ ಆಗಲಿ. ನಮಗೆ ಕೊಡೋದು ಮಾತ್ರ ಅವ್ರು 200-300 400 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಲಾಭ ಎಷ್ಟಿರ್ಬೋದು ಹೇಳಿ. ಟೌನಲ್ಲಿ ಕೇಳಿದ್ರೆ 900 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ 400 ರೂಪಾಯಿ. ಅಯ್ಯೋ ಏನಪ್ಪ, ಟೋನಲ್ಲಿ ಹಿಂಗೆ ಕೇಳ್ತಾಯಿದ್ರೆ, ನೀವು ಹಿಂಗೆ ಹೇಳ್ತಾ ಇದ್ರೆ ಏನು ಹಂಗೆ ಕೇಳಿದ್ದಕ್ಕೆ, ಸರಿ ಅಣ್ಣ ಲಾಸ್ಟಿಗೆ 700 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ನೀವೇ ತೊಗೊಂಡೋಗಿ, ನಮ್ಮ ಯಜಮಾನ್ರು ನೀವೇ ಎಲ್ಲ ತೊಗೊಂಡೋಗ್ಬಿಟ್ಟು 900 ರೂಪಾಯಿ ಕೊಟ್ಬಿಡಪ್ಪ ಅಂತ ಹೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಬಿಡು ಇರಲಿ, ಹೋಗ್ಬಿಟ್ಟು ಟೌನಲ್ಲೇ ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅದು ಮನೆ ಮುಂದೆನೇ ಇಟ್ಕೊಂಡಿದ್ದೀವಿ ಕಣ್ರಿ. ಅದು ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ, ಅದಕ್ಕಷ್ಟೇ. ಏನು ಮಾತಾಡೋಕೆ, ನಾವು ತಗೊಂಡೋವಾಗ ಎಲ್ಲ ಕಾಸ್ಟ್ಲಿನೇ, ನಾವು ಹಾಕ್ದವಾಗ ಏನೂ ಇರಲ್ಲ ಕಣ್ರಿ. ನಿಜ, ಸಿಂಪಲ್ ಕೆಲಸಕ್ಕೆ ಎಷ್ಟೊಂದು ಅಮೌಂಟ್ ಆಗೋಗ್ಬಿಡುತ್ತೋ ನಿಜ ಹೇಳ್ಬೇಕಂದ್ರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆ ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಕಣ್ರಿ. ಎಲ್ಲ ನೀಟಾಗಿದೆ ನೋಡಿರಿ, ಹೆಂಗಿದ್ದಿದ್ದು ಮನೆ ಹೆಂಗೆ ಮಾಡಾಕ್ದೆ. ನನಗಿದು 2-2.5 ಗಂಟೆ ಆಯಿತು ಕಣ್ರಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ನಿಜ ಸಾಕಾಗೋಯ್ತು. ಅದು ಡಸ್ಟ್ ಇನ್ಫೆಕ್ಷನ್ ಬೇರೆ ಆಗೋಯ್ತು ಕಣ್ರಿ. ನಾನು ಬೂದಿ ಎಲ್ಲ ಇತ್ತಲ್ಲ, ಮಾಸ್ಕ್ ಏನಾದರೂ ಹಾಕೋಬೇಕಾಗಿತ್ತು, ಏನೂ ಹಾಕ್ಕೊಂಡಿಲ್ಲ, ಹಂಗೆ ಮಾಡಿಬಿಟ್ನಾ. ಇದು ಮಾಡಿ ಹೋಗಿ 1 ವಾರ ಮಲ್ಕೊಂಡು ಇಂಜೆಕ್ಷನ್ ಎಲ್ಲ ತಗೊಂಡು ಇನ್ನೇನು ಮಾಡೋದು, ಡಸ್ಟ್ ಇನ್ಫೆಕ್ಷನ್ ಆಗೋಯ್ತು. ಎದೆ ಎಲ್ಲ ಒಂಥರ ಕಫ ಕಟ್ಕೊಂಡ್ಬಿಟ್ಟಿದ್ದೆ, ಗಂಟ್ಲೆಲ್ಲ ನೋವು, ತಿನ್ನೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ವಾಷಿಂಗ್ ಮಿಷಿನ್ ಹೊಸ್ದೆ ಕಣ್ರಿ. ಏನೂ ಮಾತಾಡೋಕ್ಕಾಗಲ್ಲ ಬಿಡ್ರಿ. ಇವಾಗ ಏನು ತಗೊಳಕ್ಕಾಗಲ್ಲ, ಎಲ್ಲ ದುಡ್ಡು, ದೇವ್ರ ಮಹಿಮೆ, ಎಲ್ಲ ದುಡ್ಡಿರಬೇಕು, ಹೋಗ್ಬೇಕು. ಏನಾದರೂ ನಾವು ತಗೋಬೇಕಂದ್ರೆ ಚಿಕ್ಕ ಪುಟ್ಟ ಎಲ್ಲ. ಇದೊಂದು ಗ್ಯಾಸ್ ಗೀಝರ್ ಕಲೆಕ್ಷನ್ ಕಣ್ರಿ. ಇದು ಗ್ಯಾಸ್ ಗೀಝರ್ ಕಲೆಕ್ಷನ್ನು ಇವೆಲ್ಲ ಹೊಸ್ದಾಗಿ ಹಾಕಿರೋದು. ಪ್ಲಮ್ಮಿಂಗ್ ಕೆಲಸ ಎಲ್ಲ ಹೊಸ್ದೇ ಕಣ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.